ನಂತರ KPCL MD ಗೌರವ್ ಗುಪ್ತಾ ಸರ್ಗೆ ಮತ್ತು ಇಂಧನ ಸಚಿವರಾದಂತಹ KJ ಜಾರ್ಜ್ ಸರ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಎಲ್ಲ KPCL ಆಸ್ಪಿರೆಂಟ್ ಪರವಾಗಿ 622 ಜನಕ್ಕೆ ಆರ್ಡ್ರ್ ಕಾಪಿ ಈ ಕೂಡಲೇ ಕೊಟ್ಟು, ಇಲ್ಲ ಇವತ್ತು ಇಲ್ಲ ನಾಳೆ ಕೊಡಿ, ಆರ್ಡ್ರ್ ಕಾಪಿ ಕೊಟ್ಟು ವಿತಿನ್ 1 ವಾರ ಇರಬೇಕು, 1 ವೀಕಲ್ಲಿ ಜಾಯ್ನಿಂಗ್ ಡೇಟ್ ಇರಬೇಕು. ನೀವೇನಾದರೂ ಜಾಯ್ನಿಂಗ್ ಡೇಟು ಏಪ್ರಿಲು ಮತ್ತು ಮೇ ಈ ಥರ ಏನಾದರೂ ಇದ್ದರೆ ಮ್ಯಾಕ್ಸಿಮಮ್ 20ರಿಂದ 30 ದಿನ, 1 ತಿಂಗಳು ಅಂತ ಏನಾದರೂ ಅಂದರೆ 100% ಮಾರ್ಚ್ 5ನೇ ತಾರೀಕು ನಾವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ, ಹೋರಾಟಕ್ಕೆ ನೀವು ಆಸ್ಪದ ಮಾಡಿಕೊಡ್ಬೇಡಿ. ಇದು ನಾವು ಅನಿವಾರ್ಯ. ಈ ಒಂದು ನಾವು ಏನು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟು ಸುಮ್ಮನೆ ಕೋರ್ಟಿಗೆ ಹೋಗಿ ಡಿಲೇ ಮಾಡ್ತಾ ಬರ್ತಿದ್ದಾರೆ. ಇದು 3ನೇ ಸರ್ತಿ ಎಕ್ಸಾಮ್ ಆಗಿರೋದು. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಇವತ್ತೇ ನಾನು 2ನೇ ತಾರೀಕು ಮ್ಯಾಕ್ಸಿಮಮ್ 2ನೇ ತಾರೀಕು ಆರ್ಡ್ರ್ ಕಾಪಿ ಕೊಡಬೇಕಂತ ಹೇಳಿದ್ದೆ. ಅದು 3ನೇ ತಾರೀಕು, ನಾಳೆನೂ ಹೋಗ್ಬೇಡಿ, ಇವತ್ತೇ ಆರ್ಡ್ರ್ ಕಾಪಿ ಇಶ್ಯೂ ಮಾಡಿ ಎಲ್ರದ್ದು. ವಿತಿನ್ 1 ವೀಕಲ್ಲಿ ಜಾಯ್ನಿಂಗ್ ಡೇಟ್ ಕೊಡಿ. ಜಾಯ್ನಿಂಗ್ ಡೇಟ್ ಏನಾದರೂ ನೀವು ಏಪ್ರಿಲ್ ಕೊಡ್ತೀನಿ ಅಂತಂದರೆ 100% 5ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಡಿಲೇ ಮಾಡಿಬಿಡಿ. ಎಲ್ಲ ಆಸ್ಪಿರೆಂಟ್ಸ್ ಪರವಾಗಿ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.